ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. SIR ಪ್ರಕ್ರಿಯೆಯಲ್ಲಿ ಭಾರಿ ಮೋಸ ಮಾಡ್ತಿದೆಯಾ ಕಾಂಗ್ರೆಸ್ ಸರ್ಕಾರ? ಇಂಥದ್ದೊಂದು ಆಕ್ಷೇಪ ಈಗ ಎದ್ದಿದೆ. ಶುರುವಾಗ್ತಾ ಇದ್ದಂಗೆ ಇವತ್ತು SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಸೇರಿದಂತೆ ಸುಮಾರು ರಾಜ್ಯಗಳಲ್ಲಿ ಶುರುವಾಗ್ತಿದೆಯಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಇದನ್ನ ನಿಲ್ಲಿಸಕ್ಕಂತೂ ಆಗಲ್ವಲ್ಲ. ಬಟ್ ಇಲ್ಲಿನ ಅಧಿಕಾರಿಗಳು, ಈ ಸರ್ಕಾರದ ವ್ಯಾಪ್ತಿಯಲ್ಲಿರುವಂಥ ಅಧಿಕಾರಿಗಳ ಮೂಲಕವೇ ಪ್ರಾಸೆಸ್ ನಡೆಯೋದ್ರಿಂದ ಬಹಳ ದೊಡ್ಡ ಮೋಸ ಮಾಡೋದಕ್ಕೆ ಹೊರಟಿದೆಯಂತೆ. ಮುಸ್ಲಿಂ ಮತಗಳನ್ನ ಸೇವ್ ಮಾಡ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ ಏನ್ ಮಾಡ್ತಿದೆ ಹಾಗಾದ್ರೆ? ಅದ್ರ ಜೊತೆ ಈಗ ಜಸ್ಟ್ ಲೈಕ್ ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ SIR ವಿರುದ್ಧ ಹೋರಾಟ ಮಾಡಿದ್ರು, ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರು ಲೀಗಲ್ ಫೈಟ್ ಹಿಂಟ್ ಅನ್ನು ಕೊಡ್ತಿದ್ದಾರೆ. ಮಮತಾ ಸ್ಟೈಲ್ ಅಲ್ಲಿ ಅಖಾಡಕ್ಕೆ ಇಳಿದ್ರ ಹಾಗಾದ್ರೆ ಜೂನಿಯರ್ ಖರ್ಗೆ ಅಕ್ರಮವಾಗಿ ಈ SIR ಪ್ರಕ್ರಿಯೆ ದಾರಿ ತಪ್ಪಿಸೋ ಕೆಲಸನೂ ಆಗ್ತಿದೆಯಾ? ವೆಸ್ಟ್ ಬೆಂಗಾಲಲ್ಲಿ ಅದಾಗಿದೆ ಅಂತ ಹೇಳಲಾಯಿತು ಮತ್ತು ಅದರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಸುಪ್ರೀಂ ಕೋರ್ಟ್ ತನಕನೂ ಹೋಗಿದೆ ಅಲ್ವಾ. ಆಮೇಲೆ ಸುಪ್ರೀಂ ಕೋರ್ಟೇ ಮಧ್ಯಪ್ರವೇಶ ಮಾಡಿತ್ತು ಈ ಕೇಸಲ್ಲಿ. ನ್ಯಾಯಿಕ ಅಧಿಕಾರಿಗಳ ಮೂಲಕವೇ ಮಾಡಿಸ್ತು ಆಮೇಲೆ ಸುಪ್ರೀಂ ಕೋರ್ಟ್. ಕರ್ನಾಟಕದಲ್ಲಿ ಈಗ ಏನಾಗ್ತಿದೆ ಅಂತೆ ಅಂದರೆ, BJP ಅವರು ಮುಗಿಬಿದ್ದಿರೋದು. CT ರವಿ ಅವರು ಹೇಳ್ತಿದ್ದಾರೆ, R ಅಶೋಕ್ ಅವರು ಹೇಳ್ತಿದ್ದಾರೆ, ಅಧಿಕಾರಿಗಳಿಗೆ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಂತೆ. ಕ್ಯಾಬಿನೆಟಲ್ಲೇ ಎಲ್ಲ ನಿರ್ಧಾರ ಮಾಡಿಕೊಂಡು ಕಾಂಗ್ರೆಸ್ನವರು ಅಧಿಕಾರಿಗಳನ್ನು ಸರ್ಕಾರದ ಅಧಿಕಾರಿಗಳು ಅನ್ನೋ ರೀತಿಯಲ್ಲಿ ನಡೆಸ್ಕೊಳ್ಳದೆ ಕಾಂಗ್ರೆಸ್ ಅಧಿಕಾರಿಗಳಾಗಿ ಪರಿವರ್ತನೆ ಮಾಡಿಕೊಂಡು ಒಂದೇ ಒಂದು ಮುಸ್ಲಿಂ ವೋಟು ಡಿಲೀಟ್ ಆಗದಿರೋ ರೀತಿಯಲ್ಲಿ ಕಾಳಜಿ ವಹಿಸ್ತಿದ್ದಾರಂತೆ. ಇಂಥದ್ದೊಂದು ಆಕ್ರೋಶ ಆಕ್ಷೇಪವನ್ನು BJP ಎತ್ತಿದೆ. ಹಾಗಾದರೆ ಹಿಂದೂ ಮತಗಳು ಡಿಲೀಟ್ ಆದರೂ ಓಕೆ, ನಿಮಗೆ ಮುಸ್ಲಿಂ ಮತಗಳು ಮಾತ್ರ ಡಿಲೀಟ್ ಆಗಬಾರ್ದಾ? ಸೊ ನಿಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳೋಕೆ ಹೊರಟಿದ್ದೀರಾ ನೀವು. ಅಡ್ಡ ದಾರಿಯನ್ನು ಹಿಡಿದು SIR ಮಾಡ್ತಿರೋದೇ ಸ್ವಚ್ಛ ಮಾಡೋದಕ್ಕೆ, ಅಕ್ರಮ ಮತದಾರರನ್ನ ಅನರ್ಹರನ್ನ ಹೊರಗಿಡೋದಿಕ್ಕೆ. ಆದರೆ ಇವರು ಅಧಿಕಾರಿಗಳಿಗೆ ಹೆಂಗೂ ತಮ್ಮವರೇ ಅಲ್ವಾ, ತಮ್ಮ ಕೆಳಗೆ ಇರಬೇಕು, ಇವ್ರು ಎಲ್ಲಿ ಹೋಗ್ತಾರೆ, ತಾವು ಹೇಳ್ದಂಗೆ ಕೇಳಲೇಬೇಕು ಅಂತ ಮುಸ್ಲಿಂ ವೋಟರ್ಸ್ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿ ವಿಶೇಷ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರಂತೆ. ಇದು BJP ಅವರು ಎತ್ತಿರುವಂಥ ಒಂದು ಆಕ್ಷೇಪ. ಇನ್ನು R ಅಶೋಕ್ ಅವರು ಏನು ಹೇಳ್ತಿದ್ದಾರೆ? R ಅಶೋಕ್ ಅವರು ಹೇಳ್ತಿರೋದು SIR ಪ್ರಕ್ರಿಯೆ ನೇರವಾಗಿ ತೆಗೆಯೋದಕ್ಕೆ ಇಲ್ಲ ಅವಕಾಶ. ಹಾಗಾಗಿ 30 ಜನ ಅಧಿಕಾರಿಗಳು ಅಥವಾ ಯಾರು ಹೋಗ್ಬೇಕಿತ್ತಲ್ಲ ಅಲ್ಲಿ 10 ಜನ ಕಳಿಸೋದು, 12 ಜನ ಕಳಿಸೋದು, ಗೊಂದಲಗಳು ಸೃಷ್ಟಿಯಾಗಬೇಕು, ಈ ಪ್ರಾಸೆಸ್ಸು ಡಿಲೇ ಆಗಬೇಕು, ಫೇಲ್ ಆಗಬೇಕು ಅಂತ ಸರ್ಕಾರ ಅಡ್ಡ ದಾರಿ ಹಿಡಿದಿದೆ. ಎಲ್ಲ ಸ್ಟೇಜ್ ಬೈ ಸ್ಟೇಜ್ ಫೇಲ್ ಆಗೋದಕ್ಕೆ ಇದು ಏನೇನು ಮಾಡಬೇಕು ಎಲ್ಲವನ್ನ ಮಾಡ್ತಿದೆ. ಅದು ನಮ್ಮ ಗಮನಕ್ಕೆ ಪಕ್ಕಾ ಮಾಹಿತಿ ಸಿಕ್ಕಿದೆ ಅಂತ ಮುಗಿಬಿದ್ದಿರೋದು BJP. ಹಾಗೆ ಯಾವುದೇ ಪಕ್ಷದ ಅಭ್ಯರ್ಥಿ ರಾಜಕಾರಣಿಯ ಫೋಟೋ ಎಲ್ಲ ಹಾಕ್ಕೊಂಡು ಮಾಡೋ ಹಾಗಿಲ್ಲ. ಬಟ್ ಜಮೀರ್ ಅವರ ಫೋಟೋ ಬಳಸಲಾಗ್ತಿದೆ ಆ ಪ್ರದೇಶದಲ್ಲಿ ಅನ್ನೋದೊಂದು ಆರೋಪ ಕೂಡ ಕೇಳಿ ಬರ್ತಿದೆ. R ಅಶೋಕ್ ಅವರೆಲ್ಲ ಹೇಳ್ತಿರೋದು. ಅದು ಹೆಂಗೆ ಮಾಡ್ತಿದ್ದಾರೆ? BLOಗಳು ಬರ್ತಾರೆ, ಮಾಹಿತಿ ತಗೊಳ್ತಾರೆ, ಹೋಗ್ತಾರೆ. ಬಟ್ ಇಲ್ಲಿ ರಾಜಕೀಯವನ್ನು ಬೆರೆಸಲಾಗ್ತಿದೆಯಾ? ಇಷ್ಟೆಲ್ಲ ಮೊದಲ ದಿನವೇ ಸಿಡಿದಿರುವ ಬಾಂಬ್ಗಳು. SIR ಪ್ರಕ್ರಿಯೆ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಕಾಂಗ್ರೆಸ್ಸಿಂದ ತಯಾರಿ ಶುರುವಾಗೇ ಬಿಟ್ಟಿದೆ. ಇಲ್ಲಿ DK ಶಿವಕುಮಾರ್ ಅವರೇನೋ ತಾನೇ SIR ಫಾರ್ಮ್ ಎಲ್ಲ ಫಿಲ್ ಮಾಡಿ ಎಲ್ಲರೂ ಭಾಗವಹಿಸಿ ಇದೊಂದು ಅಪಾರ್ಚುನಿಟಿ ಅಂತ ಕರೀತಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ವೋಟ್ ಕಳ್ಕೊಳ್ಬೇಡಿ ಅಂತ ಕರೆ ಕೊಟ್ಟಿದ್ದಾರೆ. ತಾನೇ ಇದನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಅವರು ನೆಗೆಟಿವ್ ಆಗಿ ಕಮೆಂಟು ಮಾಡ್ತಿಲ್ಲ, ಸರಿಯಾಗಿ ಮಾಡಿಸ್ಕೊಳ್ಳಿ, ನಿಮ್ಮ ಹಕ್ಕು ಕಳ್ಕೊಳ್ಬೇಡಿ, ಯಾರು ಮಿಸ್ ಮಾಡ್ಕೊಳ್ಬೇಡಿ ಅಂತ ಮಾತ್ರ ಕೇಳ್ಕೊಳ್ತಿದ್ದಾರೆ. ಬಟ್ ಬೇರೆ ಕಾಂಗ್ರೆಸ್ಸಿಗರು ಅವರು ಹೇಳ್ತಿರೋದೇನು, ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ತಮಿಳ್ನಾಡಿನಲ್ಲಿ ಏನಾಯಿತು, ಕರ್ನಾಟಕದಲ್ಲೂ 50 ಲಕ್ಷದಿಂದ 86 ಲಕ್ಷದವರೆಗೂ ವೋಟರ್ಸ್ ಡಿಲೀಟ್ ಮಾಡೋದಕ್ಕೆ ಕಾಂಗ್ರೆಸ್ ವೋಟರ್ಸ್ನೇ ಟಾರ್ಗೆಟ್ ಮಾಡ್ಕೊಂಡು ಚುನಾವಣಾ ಆಯೋಗ ಪ್ಲ್ಯಾನ್ ಮಾಡಿ ಬಂದಿದೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ ನೋಡಿ, ಕ್ಯಾಬಿನೆಟಲ್ಲೇ ಡಿಸೈಡ್ ಆಗಿದೆ, ಸುಮಾರು ಅಂಶಗಳನ್ನ ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಕಳಿಸ್ಕೊಟ್ಟಿದ್ದೀವಿ. SIRಗೆ ವಿರೋಧ ಇಲ್ಲ, ಬಟ್ ಸರಿಯಾಗಿ ಮಾಡ್ತಿಲ್ಲ ಇವರು. ಲಾಜಿಕಲ್ ಡಿಫ್ರೆನ್ಸ್ ಬಂದರೆ ಡಿಲೀಟ್ ಮಾಡ್ತಾರೆ, ಸಣ್ಣದೊಂದು ಹೆಸರು ತಪ್ಪಾದರೂ ಡಿಲೀಟ್ ಮಾಡ್ತಾರೆ. ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ ನಾವು. ಇದ್ರ ಬಗ್ಗೆ ಏನೇನು ಅನುಮಾನಗಳಿದೆಯೋ, ಏನೇನು ಪ್ರಾಬ್ಲಮ್ಸ್ ಆಗುತ್ತೋ ಅದನ್ನು ಎತ್ತಿ ಪ್ರಶ್ನೆ ಮಾಡಿದ್ದೀವಿ, ಇನ್ನೂ ಉತ್ತರ ಕೊಟ್ಟಿಲ್ಲ. ಸೊ ನಮಗೆ ಉತ್ತರ ಬೇಕು. ಇದನ್ನು ಬರೀ ಹೋರಾಟ ಬೀದಿಲ್ ನಿಂತು ಮಾಡಿದ್ರಾಗಲ್ಲ, ಕೋರ್ಟ್ಗೆ ಹೋಗ್ತೀವಿ, ಲೀಗಲ್ ಸ್ಟೆಪ್ ತಗೊಳ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಸೆಡ್ ಹೊಡೆದಿದ್ದಾರೆ SIR ವಿರುದ್ಧ. ಈಗ ದೊಡ್ಡ ಸ್ಟೆಪ್ ಗ್ಯಾರಂಟಿನ ಹಾಗಾದರೆ ರಾಜ್ಯ ಸರ್ಕಾರದಿಂದ ಕೂಡ ಮಮತಾ ಬ್ಯಾನರ್ಜಿ ಅವ್ರ ರೀತಿಯಲ್ಲಿ. ಈಗ ನೋಡಿ, ಅಲ್ಲಿ CJIಗೆ ಪತ್ರ ಬರೆದಿದ್ದಾರೆ 23 ನಾಯಕರುಗಳು, ಬೇರೆ ಬೇರೆ ಪಕ್ಷದವರು, INTI ಕೂಡಿದವರೆಲ್ಲ ಸೇರಿಕೊಂಡು. ಈಗಾಗಲೇ ಕ್ಯಾಬಿನೆಟ್
ಕೆಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. 8 ಆಕ್ಷೇಪಣೆಗಳನ್ನು ನಾವು ಲಿಖಿತ ಮೂಲಕ ಚೀಫ್ ಎಲೆಕ್ಷನ್ ಕಮಿಷನರಿಗೆ ಕೂಡ ಹೋಗಿ ಸಬ್ಮಿಟ್ ಮಾಡಿದ್ದೇವೆ. ಉದಾಹರಣೆಗೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂದರೆ ಏನು, ಅದರಿಂದ ಯಾವ ರೀತಿ ತಾವು ಜನರಿಗೆ ಮತದಾರ ಪಟ್ಟಿಯಿಂದ ಹೊರಗಿಡ್ತೀರಾ, ಇವೆಲ್ಲನೂ ಕೂಡ ಕೇಳಿದ್ದೀವಿ. ವಾಟ್ ಈಸ್ ಲಾಜಿಕಲ್ ಡಿಸ್ಕ್ರಪೆನ್ಸಿ ಇರ್ಬೋದು, ಮತ್ತು ಒಬ್ಬರು ಮತದಾರರಿಗೆ ಮತದಾನದ ಪಟ್ಟಿಯಿಂದ ಹೊರಗೆ ಹಾಕ್ತಾ ಇದ್ದಾಗ ಕಾನೂನಾತ್ಮಕವಾಗಿ ಅವರಿಗೆ ನೋಟಿಸ್ ಕೊಡಬೇಕು, ಸ್ಪೀಕಿಂಗ್ ಆರ್ಡರ್ ಇರಬೇಕು, ಮತ್ತು ಏನಾದರೂ ಗೊಂದಲ ಇದ್ದರೆ ಟ್ರಿಬ್ಯುನಲ್ಗಳಲ್ಲಿ ಸರಿಯಾಗಿ ರೀತಿಯಾಗಿ ಅವಕಾಶ ಮಾಡಿಕೊಡ್ಬೇಕು. ಸುಮ್ಮನೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ ತಕ್ಷಣವೇ ಅವ್ರ ಹಕ್ಕನ್ನು ಕಸ್ಕೊಳೋದಲ್ಲ. ಆದರೆ ಇಲ್ಲಿವರೆಗೂ ಕೂಡ ಎಲೆಕ್ಷನ್ ಕಮಿಷನಿಂದ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿಯನ್ನು ಅವ್ರು ನೀಡ್ತಾ ಇಲ್ಲ. ಏನು ನಾವು ಕೇಂದ್ರ ಆಯೋಗಕ್ಕೆ ನಮ್ಮ ಕ್ಯಾಬಿನೆಟ್ ಡಿಸಿಷನ್ಸನ್ನು ತಿಳಿಸಿದ್ದೀವಿ, ಅದನ್ನೇ ನಾವು ಇಲ್ಲಿ ಕರ್ನಾಟಕ CEO ಕೂಡ ಕೊಟ್ಟಿದ್ದೀವಿ. ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ. ನಾವು SIR ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವೋಟರ್ ರೋಲ್ ರಿವಿಷನ್ ಈಸ್ ಕಂಪಲ್ಸರಿ ಆ್ಯಂಡ್ ಇಟ್ ಈಸ್ ದ ರೈಟ್ ಆಫ್ ದ ಎಲೆಕ್ಷನ್ ಕಮಿಷನ್. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಒಂದು ಉತ್ತಮವಾದಂಥ ಮತ್ತು ಹೈಜೀನಿಕ್ ವೋಟರ್ ಲಿಸ್ಟ್ ಕೊಡೋದು ಅವ್ರ ಜವಾಬ್ದಾರಿ. ಆದರೆ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಯಾವ ರೀತಿ SIR ನಡೆದಿದೆ ಅಂದರೆ ಬಡವರಿಗೆ ಅವರ ಹಕ್ಕಿಂದ ವಂಚನೆ ಮಾಡುವಂಥ ರೀತಿಯಲ್ಲಿ ನಡೆದಿದೆ. ಸೊ ಅದರಿಂದ ನೀವು SIR ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳಿರೋದು. ಆದರೆ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಇವತ್ತು ನೋಡೋಣ ಏನು ಮಾಡ್ಬೋದು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿ ನಾವು ಮುಂದಿನ ಕ್ರಮವನ್ನು ನಾವು ತಗೋತೀವಿ. ನೋಡಿ, ಪಕ್ಷಕ್ಕಿಂತ ಫಸ್ಟು ನಾವು ಏನು ಜಾಗೃತಿ ಅಭಿಯಾನವನ್ನು ನಡೆಸಬೇಕು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಕಾನೂನಾತ್ಮಕವಾಗೂ ಕೂಡ ಇದನ್ನು ನಾವು ಪರಿಗಣಿಸಬೇಕಾಗ್ತದೆ. ಇವತ್ತು ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಯೂಸ್ ಮಾಡಿಬಿಟ್ಟು ನೀವು ಎಲ್ಲರಿಗೂ ಹೊರಗಿಡ್ತೀರಾ ಅಂದರೆ ಅದನ್ನು ಆಡಿಟ್ ಮಾಡಿದವ್ರು ಯಾರು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೀವೇ ಯೋಚನೆ ಮಾಡಿ, ಸುಮಾರು 89 ಲಕ್ಷ ಜನ ಮತದಾರರ ಪಟ್ಟಿಯಿಂದ ಕೈ ಬಿಡ್ತಾರೆ. ಅವರಿಗೆ ಟ್ರಿಬ್ಯುನಲಲ್ಲಿ ಹೋಗಿ ಅವರಿಗೆ ಕೇಳೋಕ್ಕೂ ಅವಕಾಶ ಇರಲಿಲ್ಲ. ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಯಾರು ಟ್ರಿಬ್ಯುನಲ್ನಲ್ಲಿ ಇರ್ತಾರೆ, ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ. ಇದು ಮಾಡ್ಲಿಕ್ಕೆ ಆಗೋದಿಲ್ಲ, 4 ವರ್ಷ ಬೇಕು ಆಗುತ್ತೆ ಅಂತ ಈ ಪ್ರಕ್ರಿಯೆ ಮುಗಿಸ್ಲಿಕ್ಕಂತ ರಾಜೀನಾಮೆ ಕೊಡ್ತಾರೆ. ಸೊ ಹೀಗಾಗಿ ಇಷ್ಟೊಂದು ಗೊಂದಲ ಇದ್ದಾಗ ನಮ್ಮ ಮನವಿ ಏನಿದೆ ಅಂದರೆ, ಮತದಾರನ ಹೆಸರು 2, 3, 4 ಕಡೆ ಇರಬೇಕಾ? ಸತ್ತವ್ರ ಹೆಸರೆಲ್ಲರೂ ಮತದಾರ ಪಟ್ಟಿಯಲ್ಲಿ 20 ವರ್ಷದಿಂದ ಸತ್ತಿದ್ರು ವೋಟರ್ ಲಿಸ್ಟಲ್ಲೇ ಇರಬೇಕು. ಎಲೆಕ್ಷನ್ ಬಂದಾಗ ಅವ್ರು ಎದ್ದು ಬಂದು ವೋಟ್ ಹಾಕಬೇಕು. ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLAಗಳು BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಕಡೆ, ಇಡೀ ಬೆಂಗಳೂರು ಎಲ್ಲ ಕಡೆನೂ 30 ಜನ ಬರೋ ಕಡೆ 10 ಜನ 11 ಜನ ಬಂದಿದ್ದಾರೆ. ಕೇಳಿಸಿದ್ರೆ ಪಲ್ಸ್ ಪೋಲಿಯೋ ಏನೇನೋ, ನಮಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ಮ ರಿಲೀವ್ ಮಾಡಿಲ್ಲ, ನಮ್ಮನ್ನು ಕಳಿಸ್ಲಿಲ್ಲ, ನಮ್ಮ TA ಕೊಟ್ಟಿಲ್ಲ, DA ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದ್ದಾರೆ. SIR ಪ್ರಕ್ರಿಯೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ CJIಗೆ ಅಲ್ಲಿ ಬರೀತಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಈ SIR ಪ್ರಾಸೆಸ್ ವಿರುದ್ಧ ಮತ್ತೆ ಅಖಾಡಕ್ಕೆ ಧುಮುಕಿದ್ದಾರೆ. ಈ ಹೊತ್ತಲ್ಲಿ ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಲೀಗಲ್ ಸ್ಟೆಪ್ ತಗೊಳ್ತೀವಿ, ಲೀಗಲ್ ಸ್ಟೆಪ್ಪೇ ತಗೊಳ್ಬೇಕಾಗತ್ತೆ. ಎಲೆಕ್ಷನ್ ಕಮಿಷನ್ ಏನಾದರೂ ಇದಕ್ಕೆ ಉತ್ತರ ಕೊಟ್ಟಂಗೆ, ಇಲ್ಲ ಅಂದರೆ ಲೀಗಲ್ ಸ್ಟೆಪ್ ತಗೊಳ್ಬೇಕಾಗತ್ತೆ. ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಅನ್ನೋದನ್ನು ನೋಡಿದ್ದೀವಿ ಅಂತ. ಕರ್ನಾಟಕದಲ್ಲಿ ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ 50 ಲಕ್ಷ ಮಿನಿಮಮ್ ಡಿಲೀಟ್ ಆಗತ್ತಂತೆ.
86 ಲಕ್ಷದ ತನಕನೂ ಸಾಧ್ಯತೆ ಇದೆ. 50 ಲಕ್ಷ ಅಂದರೆ ಕಾಂಗ್ರೆಸ್ಗೆ ಕನಿಷ್ಠ 40-50 ಸೀಟೇ ಹೋಗಿಬಿಡತ್ತೆ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆಗಳು ಈಗ ಒಂದು ತಿಂಗಳಿಂದ ನಡೀತಿದೆ. ಸೊ ಇಂಥದ್ದೆಲ್ಲ ಆಗತ್ತಾ ಹಾಗಾದರೆ? ಅದು ಹೆಂಗೆ ಬರೀ ಕಾಂಗ್ರೆಸ್ ವೋಟ್ ಬ್ಯಾಂಕನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯ, ಅಥವಾ ಬರೀ ಮುಸ್ಲಿಂ ವೋಟನ್ನೇ ಟಾರ್ಗೆಟ್ ಮಾಡಲಾಗಿದೆಯಾ? ಇಂಥದ್ದೇ ಆರೋಪಗಳು ಕೇಳಿ ಬರ್ತಿರೋದು. ಕಾಂಗ್ರೆಸ್ಗೆ ಯಾಕಿಷ್ಟು ಭಯ ಆಗ್ತಿದೆ ಅಥವಾ ಆತಂಕ ಶುರುವಾಗಿದೆ ಅಂದರೆ, ನಮಗೆ 40-50 ಕ್ಷೇತ್ರಗಳಲ್ಲಿ ಇದು ದೊಡ್ಡ ಹೊಡೆತ, ಅಡ್ಡ ಮಲಗಿಸೋ ರೀತಿಯ ಹೊಡೆತ ಕೊಡಬಹುದು ಅನ್ನೋ ರೀತಿಯಲ್ಲೆಲ್ಲ ಚರ್ಚೆಗಳಿವೆ ಕೈಪಾಳಿದ ಒಳಗಡೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂತೆ ಕರ್ನಾಟಕ DK ಶಿವಕುಮಾರ್ ಅವರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಎಲೆಕ್ಷನ್ ಕಮಿಷನ್ ವಿರುದ್ಧ? ಕಾದ್ ನೋಡಬೇಕು. DK ಶಿವಕುಮಾರ್ ಅವರಂತೂ BJP ಅವ್ರಿಗಿಂತ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದಾರೆ. ಮಾಡಿ SIR ಮಾಡಿ ಅಂತ. SIR ಬಗ್ಗೆ ವಿರೋಧ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಅಥವಾ ಬೇರೆಯವ್ರು ಹೇಳಿದ್ರು ಕೂಡ ಇದನ್ನು ನಡೆಸ್ತಿರೋದೇ ಸರಿ ಇಲ್ಲ, ಸರಿಯಾಗಿ ನಡೆಸ್ತಾನೆ ಇಲ್ಲ ಇವರು ಅಂತ ಹೇಳ್ತಿದ್ದಾರಲ್ಲ. ಬಟ್ DK ಶಿವಕುಮಾರ್ ಅವರು ಅವರೇ ಕೂತು ಅವ್ರ ವೈಫ್ ಕೂರಿಸ್ಕೊಂಡು ಅವ್ರ ಕ್ಷೇತ್ರಕ್ಕೆ ಹೋಗಿ ಫಾರ್ಮ್ ಫಿಲ್ ಮಾಡಿ ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ಜನ ಎಲ್ಲಿ ಟೆಕ್ನಿಕಲ್ ಇಶ್ಯೂ ಫೇಸ್ ಮಾಡ್ತಿದ್ದಾರೆ ತಾನೇ ಖುದ್ದು ಅಖಾಡಕ್ಕೆ ಇಳಿದು ನೋಡ್ತಿದ್ದಾರೆ. ಈಗ BJP ಅವರು ಅದನ್ನೇ ಮಾಡ್ತಿದ್ದಾರಲ್ವ, ಎಲ್ಲ ಅವರ ಪೇಜಲ್ಲೆಲ್ಲ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ವಿಜೇಂದ್ರ ಅವ್ರು ಶಿಕಾರಿಪುರಕ್ಕೆ ಹೋಗಿ ಅವರು ಫಿಲ್ ಮಾಡಿದ್ರು. BJP ಅವರು ಏನು ಮಾಡ್ತಿದ್ದಾರಲ್ಲ, DK ಶಿವಕುಮಾರ್ ಅವರು ಜವಾಬ್ದಾರಿಯುತ ಜಾಗದಲ್ಲಿ ಇದ್ದುಕೊಂಡು SIR ಬಗ್ಗೆ ಜಾಗೃತಿ ಮೂಡಿಸ್ತಿದ್ದಾರೆ. ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಯಾಕೋ ಆಶ್ಚರ್ಯವಾಗಿ ಕಾಣಿಸ್ತಿದೆ. ಬಟ್ ಹಂಗಿಲ್ವಂತೆ. ಅಸಲಿಗೆ ಕ್ಯಾಬಿನೆಟಲ್ಲಿ ಬೇರೆನೇ ಡಿಸೈಡ್ ಆಗಿದೆ. ಮೇಲ್ನೋಟಕ್ಕೆ DK ಶಿವಕುಮಾರ್ ಅವರು ಇದೆಲ್ಲ ಮಾಡ್ತಿದ್ರು. ನೆಕ್ಸ್ಟು ಪ್ರಿಯಾಂಕ್ ಖರ್ಗೆ ಅವ್ರ ನೇತೃತ್ವದಲ್ಲಿ SIR ವಿರುದ್ಧ ದೊಡ್ಡ ಹೋರಾಟಕ್ಕೆ ಅಣಿಯಾಗ್ತಿರೋ ಥರ ಕಾಣಿಸ್ತಾ ಇದೆ. ಜಸ್ಟ್ ಲೈಕ್ ಮಮತಾ ಬ್ಯಾನರ್ಜಿ ಅವ್ರ ರೀತಿಯಲ್ಲಿ. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.